ಸುತ್ತೂರು ಮಠಕ್ಕೆ ಹೋಗಿದ್ದಾರೆ. ಸುತ್ತೂರು ಮಠದ ಗರ್ಭಗುಡಿಗೆ ಹೋಗಿ ದೇವಸ್ಥಾನ ಪೂಜೆ ಸಲ್ಲಿಸಿದ್ದಾರೆ. ಇದು ಮತ್ತೆ ನೀವು ಹಿಂದೂ ಸಮಾಜ ಮತ್ತು ದೇವರುಗಳಿಗೆ ಮಾಡಿದ ದ್ರೋಹ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಅಲ್ಲ ರೀ, ದೇವಸ್ಥಾನ, ದೇವರು, ಧರ್ಮ, ಭಕ್ತಿ ಏನು ಇವ್ರ ಮನೆ ಆಸ್ತಿನ? ನಾವು ಹೇಳ್ತಾ ಇರೋದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ರಾಜಕಾರಣ ಧರ್ಮದಲ್ಲಿ ರಾಜಕಾರಣ ನೀವು ಮಾಡಬೇಡಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು. ನಂದು ಅದು ವಾದ. ಸುತ್ತೂರು ಮಠಕ್ಕೆ ಹೋಗೋದು, ಗರ್ಭಗುಡಿಗೆ ಹೋಗೋದು, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ನಾನೆಲ್ಲ ಒಂದು ಕಡೆ ಹೋಗೋದು, ಅದು ನಮ್ಮ ಸ್ವಂತ ವಿಚಾರ. ಭಕ್ತನಿಗೂ ಭಗವಂತನಿಗೂ ಸಂಬಂಧ ವೈಯಕ್ತಿಕವಾದ ಸಂಬಂಧ. ಇದು ಯಾಕೆ ಪಾಪ ಅವ್ರಿಗೆ ಯಾಕೆ ಹೊಟ್ಟೆವ್ರಿ? ಅವ್ರಿಗೆ ಯಾಕೆ ಹೊಟ್ಟೆವ್ರಿ ಅಂತ ಏನು ಅವ್ರ ಮನೆ ಅವ್ರಿಗೆ ಯಾರಿಗಾರು ನೀವು ಕೊಟ್ಬಿಟ್ಟಿರಲ್ಲ ರೀ. ಈ BJP ಅವ್ರು ನಿನ್ನೆ ಎಲ್ಲ ಸ್ವಲ್ಪ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ರೀಸೆಂಟಾಗಿ ಅಧಿಕಾರ 10 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಬಂದವರು ರಾಜ್ಯದಲ್ಲಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಯಾವತ್ತಿಂದ ಆಯಿತು? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದೇವಸ್ಥಾನಗಳನ್ನ ಸರ್ಕಾರನೇ ಊರ್ಜಿತ ಮಾಡೋಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಇರಲಿಲ್ವಾ? ಹನುಮಂತಯ್ಯನವ್ರ ಕಾಲದಿಂದ ಹನುಮಂತಯ್ಯರು ವಿಧಾನಸೌಧ ಕಟ್ಟಿದ್ರಲ್ಲ, ಅವರು ಭಗವದ್ಗೀತೆ ಪುಸ್ತಕನ 2 ರೂಪಾಯಿಗೆ ಹಂಚ್ತಾ ಇದ್ರು. ಗೊತ್ತಿದೆಯಾ ನಿಮಗೆ? ಅದು 2 ರೂಪಾಯಿಗೆ ಹಂಚ್ತಾ ಇದ್ರು. 2 ರೂಪಾಯಿಗೆ ಒಂದು ಸಣ್ಣ ಪುಸ್ತಕ ಮಾಡಿಬಿಟ್ಟು ಎಲ್ಲರಿಗೂ 2 ರೂಪಾಯಿಗೆ ಭಗವದ್ಗೀತೆನ ಆವತ್ತಿನ ಕಾಲದಲ್ಲಿ ಹಂಚಿದ್ದಾರೆ ಹನುಮಂತಯ್ಯನವರು. ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಪ್ರೇಟ್ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಅದಾದಮೇಲೆ ಮೈನಾರಿಟೀಸ್ಗೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆ, ಮೈನಾರಿಟಿ ಕಮಿಷನ್ ಇದೆ, ಕನ್ನಡದ ಭಾಷೆಗೂ ಇದೆ, ಕ್ರಿಶ್ಚಿಯನ್ಗೂ ಇದೆ. ಆಮೇಲೆ ನಾವು ಜೈನರು ಕೂಡ ಕೇಂದ್ರ ಸರ್ಕಾರ ಮೈನಾರಿಟೀಸ್ ಅಂತ UPA ಗೌರ್ಮೆಂಟಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಟ್ರೀಟ್ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ಸು ಸರ್ಕಾರಗಳಲ್ಲಿ ಮೊದಲಿಂದ ಬಂದಂಥ ಒಂದು ಫೌಂಡೇಶನ್ನು. ಈಗ ಬಂದು ನಂದು ಅಂತ ಅಂದ್ಬಿಟ್ಟು ಹಾಕೊಂಡು ಊರಲ್ಲಿ ಎಷ್ಟೋ ಬಸವ ಹುಡ್ತಾವ್ರಿ, ಎಲ್ಲ ಹುಡ್ತವೆಲ್ಲ ಓರಿಗಳಾದವೆಲ್ಲ ಬಸವಾಗ್ತದೆ ಅಂದ್ರೆ ಆಗಲ್ಲ. ಸುಮ್ಮನೆ ಈಗ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ, ಮಾಡಲಿ ಬಿಡಿ. ಅಲ್ಲ ಸರ್, ಅವ್ರು ಹೇಳ್ತಾ ಇರೋದು ನೀವು ನಾನ್ ವೆಜ್ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಸರಿ ಅಂತ, ಮಾಂಸಾಹಾರ ಸೇವಿಸ್ಬಿಟ್ಟು ಹೋಗಿದ್ದು ಸರಿನಾ? ನಮ್ಮೂರಿಗೆ ಬರ್ರಪ್ಪ ನೀವು ಕಬ್ಬಾಳಮ್ಮಗೆ. ನಾವು ಕಡಿಯೋದೆ ಮರಿ, ನಾವು ಕಡಿಯೋದೆ ಕೋಳಿ, ನಾವು ಕಡಿಯೋದೆ ಕುರಿ. ಹಿಂದೆ ಎಲ್ಲ ನಮ್ಮ ಅಜ್ಜ ತಾತ ಎಲ್ಲ ಕೊಣಾನು ಕಡಿತಿದ್ರು. ನಾ ಚಿಕ್ಕ ಹುಡುಗ ನನ್ನ ನೆನಪು, ನಮ್ಮ ಮನೇಲಿ ಅವ್ನು ಕಳ್ತನ ಆಗ್ಬಿಟ್ಟಿತ್ತು. ನಮ್ಮ ಅಜ್ಜಿ ಕೋಣನ ಆರಕೆ ಮಾಡ್ಕೊಂಡಿದ್ರು. ನಮ್ಮ ಕಬ್ಬಾಳಮ್ಮನಲ್ಲಿ ನಮ್ಮ ದೇವಸ್ಥಾನದಲ್ಲಿ, ನಾನು ಬೇರೆ ಕಡೆ ಹೇಳ್ತಾ ಇಲ್ಲ. ಸೊ ದೇವರು ಕೂಡ ಬಲಿ ತಗೋಬೇಕಾದ್ರೆ ಆನೆ ತಗೊಳ್ಳೋದಿಲ್ಲ, ಒಂಟಿ ತಗೊಳ್ಳೋದಿಲ್ಲ. ಒಂಟೆನ, ಆನೆನ, ಹುಲಿನ ತೆಗೆದುಕೊಳ್ಳೋದಿಲ್ಲ. ಕೋಳಿ, ಕುರಿ, ಮೇಕೆ ಇವೆ. ಕೊನೆ ಲಾಸ್ಟಲ್ಲಿ ಒಂದು ಇದನ್ನು ಮಾಡಿ ಅದಕ್ಕೊಂದು ಶ್ಲೋಕ ಇದೆ. ಈಗ ಶ್ಲೋಕ ಹೇಳೋದು ಬೇಡ.